ಓಂ ಬೂಂ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಬುಧ ಗ್ರಹ ತುಲಾರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇದೆ. 24ನೇ ತಾರೀಕು ಅಕ್ಟೋಬರ್ ಪ್ರವೇಶ ಆದರೆ 23ನೇ ತಾರೀಕು ನವೆಂಬರ್ವರೆಗೂ ಕೂಡ ಒಂದು ತಿಂಗಳ ಕಾಲ ಬುಧ ವೃಶ್ಚಿಕ ರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡ್ತಾನೆ. ಸೊ ಇಲ್ಲಿ ಒಂದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ನಮಗೆ ಯಾವಾಗ ಫಲ ಅಪ್ಲೈ ಆಗುತ್ತೆ. ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಇಷ್ಟಿನ ತನಕ ನೀವು ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ನೋಡ್ಕೋತಾ ಇದ್ರಿ. ಇವಾಗ ಸ್ವಲ್ಪ ಇನ್ನೂ ಡೀಪಾಗಿ ಸ್ವಲ್ಪ ಆ್ಯಡ್ ಆನ್ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ಇಲ್ಲ, ಆದರೂ ಅಪ್ಲೈ ಆಗುತ್ತೆ. ಯಾವಾಗ ಅಂದರೆ ನಿಮ್ಮ ದಶಾ ಯಾವುದು ನೋಡ್ಕೋಬೇಕು, ಅದು ಗೋಚಾರದಲ್ಲಿ ಯಾವ ನಕ್ಷತ್ರದಲ್ಲಿದೆ, ಇಟ್ ಮೀನ್ಸ್ ಬುಧನ ನಕ್ಷತ್ರದಲ್ಲಿದೆಯಾ ನೋಡ್ಕೋಬೇಕು. ಅಥವಾ ಭುಕ್ತಿ ಯಾವ್ದು ನಡೀತಾ ಇದೆ, ಗೋಚಾರದಲ್ಲಿ ಯಾವ ನಕ್ಷತ್ರದಲ್ಲಿದೆ ನೋಡ್ಕೊಳ್ಳಿ. ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ, ಗೋಚಾರದಲ್ಲಿ ಯಾವುದಿದೆ ನೋಡ್ಕೊಳ್ಳಿ. ಬುಧ ನಕ್ಷತ್ರದಲ್ಲಿ ಅವೇನಾದರೂ ಪಾಸ್ ಆಗ್ತಾ ಇದ್ರೂ ಕೂಡ ನಿಮಗೆ ನಾನು ಹೇಳ್ತಕ್ಕಂಥ ಫಲ ಇನ್ನೂ 10% ಆ್ಯಡ್ ಆಗಿ 30% ನಿಮಗೆ ಗೋಚಾರ ಅಪ್ಲೈ ಆಗುತ್ತೆ. ದಟ್ ಈಸ್ ಸೀಕ್ರೆಟ್ ಆಸ್ಟ್ರಾಲಜಿ. ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಪ್ರೈಮ್, ಎಲ್ಲೂ ನಡೀತಾನೇ ಇಲ್ಲ, ಆದರೂ ಇದನ್ನು ಚೆಕ್ ಮಾಡ್ಕೋಬೇಕು. ಇದು ಇನ್ನೂ ಸ್ಟ್ರಾಂಗಾಗಿ ಅಪ್ಲೈ ಆಗುತ್ತೆ, ಮೈಂಡಲ್ಲಿ. ಜ್ಯೋತಿಷ್ಯದಲ್ಲಿ ಗೋಚಾರನೂ ಕೂಡ ಒಂದು ಪಾರ್ಟ್ ನಿಮಗೆ ಅಪ್ಲೈ ಮಾಡುತ್ತೆ. ಜಾತಕದಲ್ಲಿಲ್ಲದೆ ಇದ್ದರೂ ಕೂಡ ಒಂದು ಪಕ್ಷ ಇಲ್ಲೊಂದು ಫಲ ಕೊಟ್ಬಿಟ್ಟು ಹೋಗುತ್ತೆ ಸಣ್ಣದಾಗಿ. ಜಾತಕದಲ್ಲಿದ್ದರೆ ಅದನ್ನು ಅಲ್ಟಿಮೇಟ್ ಮಾಡೋಗುತ್ತೆ ಈ ಗೋಚಾರ ಫಲ. ಜ್ಯೋತಿಷ್ಯದಲ್ಲಿ ಹುಟ್ಟಿದಾಗ ನೀವೇನು ಪಡ್ಕೊಬಂದಿದ್ದೀರಾ ಫಿಕ್ಸ್. ಅದು ಪ್ರಯತ್ನಕ್ಕೆ ಗುಡ್ ಆರ್ ಬ್ಯಾಡ್ ಹೇಳುತ್ತೆ, ಅದೇ ಬಂದು ಮಾಡಿಸಲ್ಲ. ಪ್ರಯತ್ನಕ್ಕೆ ಗುಡ್ ಆರ್ ಬ್ಯಾಡ್, ಅಪ್ಪ ಡಿಪ್ಪ ಪ್ರಯತ್ನಕ್ಕೆ. ಗೋಚಾರದಲ್ಲಿ ಬರ್ತಕ್ಕಂಥ ಗ್ರಹಗಳು ನಿಮ್ಮ ಜಾತಕದಲ್ಲಿ ಏನಿರುತ್ತೆ ಅದಕ್ಕೆ ಅಪ್ ಮಾಡಬೇಕಾ ಇಲ್ಲ ಡಿಪ್ ಮಾಡಬೇಕಾ, ಅಪ್ಪ ಡಿಪ್ಪ. ಸೊ ಇದು ಹೋಗ್ತಾ ಇರುತ್ತೆ. ಜಾತಕದಲ್ಲಿ ಇಲ್ಲ ಅಂದರೂ ಕೆಲವರಿಗೆ ಮದುವೆ ಯೋಗ ಗೋಚಾರದಲ್ಲಿ ಬಂದರೂ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಗೋಚಾರದಲ್ಲಿ 30%, ಅವಾಗ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಿಂಗೆ ನಾವು ಗೋಚಾರವನ್ನು ಜಾತಕಕ್ಕೆ ಆ್ಯಡ್ ಆನ್ ಮಾಡ್ಕೊಂಡು ನೋಡಿದಾಗ ಹೆವಿ ಪವರ್ಫುಲ್ ಅಂತ ಹೇಳ್ತೀವಿ. ಅಥವಾ ಜಾತಕನೇ ಗೊತ್ತಿಲ್ಲ, ನಾವು ಕೇಳೇ ಇಲ್ಲ ಇದುವರೆಗೂ, ಗೋಚಾರದಲ್ಲಿ ಸ್ವಲ್ಪ ಫಲ ನೀವು ತಗೊಳ್ಳೇಬೋದು. ಏಕೆಂದರೆ ಸಕ್ಕತ್ತಾಗಿ ಅಪ್ಲೈ ಆಗುತ್ತೆ ಅದು ಗೋಚಾರ. ಓಕೆ, ಸೊ ಲಗ್ನದಿಂದನೇ ನೋಡ್ಕೋಬೇಕು. ಎಷ್ಟೋ ಜನ ನನ್ನ ರಾಶಿಯಿಂದ ನೋಡ್ಕೊಳ್ಳೋದು, ಅಥವಾ ನಮ್ಮ ಮನೇಲಿ ಯಾವುದೋ ಒಂದು ಹೇಳಿದರು, ಇಲ್ಲ ಡೇ ಟು ಟೈಮಿಂಗ್ಸೇ ಗೊತ್ತಿಲ್ಲ. ನೀವು ಏನು ನೋಡಿಕೊಂಡ್ರು ವೇಸ್ಟೇ. ಡೇ ಟು ಟೈಮಿಂಗ್ಸ್ ಗೊತ್ತಿಲ್ಲದೆ ಇರೋರು, ಲಗ್ನ ಗೊತ್ತಿಲ್ಲ ಅಂದವರು, ನೀವೇನೇ ನೋಡ್ಕೊಳ್ಳಿ ಎಲ್ಲ ವೇಸ್ಟ್. ಪಕ್ಕಾ ಗೊತ್ತಿದ್ರೆ ಲಗ್ನ, ದಶಾಭುಕ್ತಿ ಅಂತರ್ಭುಕ್ತಿ ಅಥವಾ ಈ ಬುಧನ ನಕ್ಷತ್ರದಲ್ಲಿ ಪಾಸ್ ಆಗ್ತಾಯಿದ್ರೆ ನಾನು ಏನು ಹೇಳಿದ್ರು ನಿಮಗೆ ಅಪ್ಲೈ ಆಗುತ್ತೆ. ಎಲ್ಲೂ ಕಾನ್ಸೆಪ್ಟ್ ಇಲ್ಲ, ನಿಮಗೆಲ್ಲೂ ಬರಲ್ಲ. ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಅದನ್ನು ನೋಡ್ಕೋತಾರೆ, ಯಾವುದೋ ಒಂದು ದಶಾ ಬುಧನ ನಕ್ಷತ್ರದಲ್ಲಿ ಬಂದಿರುತ್ತೆ, ಫಲ ಕೊಡ್ತಾ ಇರುತ್ತೆ, ಈ ಗೋಚಾರ ಫಲ ನಿಮಗೆ ಗೊತ್ತಿರಲ್ಲ, ಅವಾಗ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇದನ್ನೂ ನೋಡ್ಕೊಳ್ಳಿ. ಓಕೆ, ಈಗ 12 ಲಗ್ನಗಳ ಒಂದು ಫಲಗಳನ್ನ ನೋಡ್ಕೊಂಡು ಹೋಗೋಣ. ಯಾವ್ಯಾವ ರೀತಿ ಬುಧ ನಿಮಗೆ ಈ ಒಂದು ತಿಂಗಳಲ್ಲಿ ಫಲ ಕೊಡ್ತಾನೆ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ತುಂಬ ಅಬ್ಸ್ಟೆಕಲ್ ಟೈಮ್. ಎಲ್ಲ ವಿಚಾರದಲ್ಲೂ ಡಿಪ್ರೆಷನ್. ಎಜುಕೇಷನ್ ಇಷ್ಟಪಟ್ಟು ಓದಿದರೆ ಒಂದು ಪಕ್ಷ ಓಕೆ, ಬಟ್ ಅಬ್ಸ್ಟೆಕಲ್ ಬರ್ತಾ ಇರುತ್ತೆ, ಆದರೂ ಓದಬೇಕು ಅವಾಗ ಓಕೆ, ಬಟ್ ಆದರೂ ನೆಗೆಟಿವ್ ಟೈಮ್. ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಅವಮಾನ, ಅಪವಾದಗಳು, ಸ್ಟ್ರಗಲಿಂಗು, ಹಿಂಸೆಗಳು ತುಂಬ ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳು. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಸಸ್ ಆಗ್ತಕ್ಕಂಥದ್ದು, ಇರಿಟೇಷನ್ ಆಗ್ತಕ್ಕಂಥದ್ದು, ಹಿತಶತ್ರುಗಳು ಅಥವಾ ಸೀಕ್ರೆಟ್ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಕಿರಿಕ್ಗಳು, ಸಪ್ರೇಷನ್ಗೂ ಹೋಗ್ಬೋದು ತಾತ್ಕಾಲಿಕವಾಗಿ, ಹಿಂಸೆಗಳಾಗ್ತಕ್ಕಂಥದ್ದು, ಅಥವಾ ಬಡದಾಡೋದು ಅಂತಾರಲ್ಲ ಸ್ವಲ್ಪ ಆ ರೀತಿ, ಅಥವಾ ಮಾತುಕತೆಯಲ್ಲೇ ಚುಚ್ಚುತ್ತಾರೆ ಅಂತಾರಲ್ಲ, ನೋವಾಗತ್ತರ, ಇವ್ರು ಮಾತಾಡಿದ್ದು ನನಗೆ ತುಂಬ ನೋವಾಗ್ಬಿಟ್ಟಿದೆ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಮದುವೆಗೆ ಹುಡುಕ್ತಾ ಇದ್ದರೆ ಸಟ್ಟೆ ಆಗಲ್ಲ, ಅದೇನೋ ಸಮಸ್ಯೆ ಇದೆ ಅಂತ ಇವರಲ್ಲಿ ಅಂತ ಕ್ಯಾನ್ಸಲ್ ಆಗುತ್ತೆ. ಮಾತಿನಲ್ಲಿ ಚುಚ್ಚಿ ಅಲ್ಲೂ ಕೂಡ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ಅವಾಗವಾಗ ಮರ್ತೋಗೋದು, ಒಂಥರ ಓವರ್ ಥಿಂಕಿಂಗ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ, ಕಂಟ್ರೋಲಲ್ಲಿರಿ ಮೇಷ. ಬಟ್ ಆರೋಗ್ಯ ಸಮಸ್ಯೆಗಳು ಹೆಚ್ಚು.
ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ. ಜಾಬ್ ಮಾಡ್ತಕ್ಕಂಥವ್ರು ವೆರಿ ಎಕ್ಸಲೆಂಟು. ಬಿಸ್ನೆಸ್ ಮಾಡೋರಿಗೆ ಅತ್ಯುತ್ತಮ, ತುಂಬ ಚೆನ್ನಾಗಿ ಕ್ಲೈಂಟ್ಸ್ ಬರ್ತಾರೆ, ದುಡ್ಡು ಆಗ್ತಕ್ಕಂಥದ್ದು. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ. ಮದುವೆ ಹುಡುಕ್ತಾ ಇರೋರು ಕೂಡ ಅತ್ಯುತ್ತಮವಾಗಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ. ನಿಮ್ಮ ಜಾತಕ 70 to 80%, ಅಲ್ಲಿತ್ತ ಇನ್ನೂ ಈಸಿಯಾಗಿ ಆಗುತ್ತೆ. ಅಲ್ಲಿಲ್ವಾ ಆಫರ್ಸ್ ತುಂಬ ಬರುತ್ತೆ, ನಿಮ್ಮ ಇಷ್ಟ. ಸೊ ಹಾಗೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಡಿಗ್ರಿಯಿಂದ ಒಳಗಡೆ ಯಾರ್ಯಾರು ಓದ್ತಾ ಇದ್ದೀರಾ, ಕಾನ್ಸಂಟ್ರೇಷನ್ ತಪ್ತೀರಾ, ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇಂಜಿನಿಯರಿಂಗ್ ಮೆಡಿಸಿನ್ ಮಾಡೋರಿಗೆ ಒಳ್ಳೆ ಟೈಮ್. ಜಾಬ್ ಮಾಡೋರಿಗೆ ಎಕ್ಸಲೆಂಟು, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು. ಮದುವೆ ಜೀವನ ಕಿರಿಕು, ಸಪ್ರೇಷನ್ ಅಂತ ಹೋಗ್ತಕ್ಕಂಥದ್ದು, ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಮದುವೆಗೆ ಹುಡುಕ್ತಾ ಇದ್ದರೆ ಸಂಬಂಧಗಳು ಮುರಿದು ಬೀಳುತ್ತೆ, ಯಾವುದು ಸೆಟ್ ಆಗಲ್ಲ. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಹಣ ಕಳ್ಕೊಳ್ತಕ್ಕಂಥ ಒಂದು ಟೈಮ್, ಸ್ವಲ್ಪ ಹುಷಾರಾಗಿರಬೇಕು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಬಟ್ ಸೋಂಬೇರಿತನ, ಒಳ್ಳೆ ಮಾರ್ಕ್ಸ್ ಬರಲ್ಲ. ಎಷ್ಟೇ ಒಂದು ಎಫರ್ಟ್ ಆಗಿ ಬರೆದ್ರೂ ಕೂಡ ಸ್ವಲ್ಪ ಹಿಂಸೆ ತೋರಿಸ್ತಾ ಇದೆ. ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಕಳ್ಕೋಬೋದು. ಜಾಬ್ ಹುಡುಕ್ತಾ ಇದ್ದರೆ ಜಾಬೇ ಸಿಗಲ್ಲ, ಹಿಂಸೆ ಆಗ್ತಕ್ಕಂಥದ್ದು. ಅಥವಾ ಫ್ರಾಡರ್ಸು, ಅದು ಫ್ರೆಂಡ್ಸ್ ಆಗಿರ್ಬೋದು, ಆಪೋಸಿಟ್ ಪರ್ಸನ್ ಆಗಿರ್ಬೋದು, ದುಡ್ಡು ಕಿತ್ಕೊಂಡು ನಿಮ್ಗೆ ಏನಾದ್ರು ಜಾಬ್ ಕೊಡಿಸ್ತೀನಿ ಅಂದರೆ ತೆಪ್ಪಗಿದ್ಬಿಡಿ, ದುಡ್ಡು ಕಳ್ಕೊತೀರ. ಫ್ರಾಡ್ ಬರ್ತಕ್ಕಂಥದ್ದು. ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಹಿಂಸೆ ಆಗುತ್ತೆ. ದುಡ್ಡು ರೊಟೇಷನ್ ಕಡಿಮೆ. ಕರ್ಕಾಟಕ ಲಗ್ನ, ಬುಧ ಎಲ್ಲಾದರೂ ಒಂದು ಕಡೆ ಪಾಸ್ ಆಗ್ತಾ ಇದ್ರೆ. ಮದುವೆ ಜೀವನ ತುಂಬ ಪೊಸೆಸಿವ್ನೆಸ್ಸಿಂದ ಜಗಳಗಳಾಗ್ತಕ್ಕಂಥದ್ದು, ಸಣ್ಣ ಪುಟ್ಟದಕ್ಕೂ ಕಿತ್ತಾಡೋದು ತೋರಿಸ್ತಾ ಇದೆ. ಸೆಲೆಕ್ಟಿವ್ ಬಿಡಿ. ಹೊಸ ವಧು ವರರನ್ನ ಹುಡುಕ್ತಾ ಇದ್ದರೆ ಅಷ್ಟು ಚೆನ್ನಾಗಿಲ್ಲ ಟೈಮ್. ಫುಲ್ಲು ಸೆಲೆಕ್ಟಿವ್. ನೀವು ರಿಜೆಕ್ಟ್ ಮಾಡ್ತೀರಾ, ಇಲ್ಲ ಅವ್ರು ರಿಜೆಕ್ಟ್ ಮಾಡ್ತಾರೆ, ಹಿಂಸೆ ಆಗ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿ ಸಮಸ್ಯೆ, ದೈಹಿಕವಾಗಿ ಸೂಪರ್. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವರಿಗೆ ಬೈಕು, ಕಾರು, ಟ್ರ್ಯಾಕ್ಟ್ರು, ಜಮೀನು, ಮನೆ ಏನೇ ಖರೀದಿ ಮಾಡೋರಿಗೆ ಎಕ್ಸಲೆಂಟ್ ಟೈಮ್, ಎಕ್ಸಲೆಂಟ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮ, ಒಳ್ಳೆ ಮಾರ್ಕ್ಸು ಅಥವಾ ಓದಿದ್ದೆಲ್ಲ ತಲೆ ಒಳಗಡೆ ಸೇವ್ ಆಗ್ತಕ್ಕಂಥದ್ದು. ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಇರುತ್ತೆ, ಬಿಟ್ಟರೆ ತುಂಬ ಒಳ್ಳೆಯದಾಗ್ಬಿಡುತ್ತೆ. ಲೇಜಿನೆಸ್ ಜಾಸ್ತಿ ಆಗುತ್ತೆ, ಲೈಟಾಗಿ ಕವರ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಆದರೆ ಮೀಡಿಯಮಾಗಿ ದುಡ್ಡು ಬರ್ತಕ್ಕಂಥದ್ದು, ಬಟ್ ಎಫರ್ಟ್ ಹಾಕಿದ್ದಲ್ಲಿ ಎಕ್ಸಲೆಂಟ್. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿ ಕಡಿಮೆ ಆಗುತ್ತೆ, ಬಟ್ ಬ್ಯಾಲೆನ್ಸಿಂಗ್ ಕಾಂಬಿನೇಷನ್ಸ್ ಬಂದಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇದ್ದರೆ ಸಿಕ್ಕಾಪಟ್ಟೆ ಆಫರ್ಸು, ಯಾವುದೂ ಇಷ್ಟನೇ ಆಗಲ್ಲ. ತಾಯಿಯ ಒಂದು ಇಷ್ಟಕ್ಕೆ ಒಪ್ಕೊಳ್ತಕ್ಕಂಥದ್ದು, ಹಿರಿಯರ ಇಷ್ಟಕ್ಕೆ ಒಪ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸಿಂಹ. ಹಾಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ ಲೈಟಾಗಿ. ಸ್ಕಿನ್ ಪ್ರಾಬ್ಲಮ್ಸು, ಪಿಂಪಲ್ಸು ಜಾಸ್ತಿ ಆಗ್ಬೋದು, ಬಟ್ ಆಮೇಲೆ ಸರಿ ಹೋಗ್ಬಿಡುತ್ತೆ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ತುಂಬ ಕಮ್ಯುನಿಕೇಷನ್ ಜಾಸ್ತಿ. ಈ ತಿಂಗಳು ಬರೀ ಮಾತು ಮಾತು ಮಾತು, ಎಲ್ಲಿ ನೋಡಿದರೂ ಮಾತಾಡ್ತೀರಾ. ಮೊಬೈಲಲ್ಲಿ ತೊಗೊಳ್ಳಿ, ಎದುರುಗಡೆ ತೊಗೊಳ್ಳಿ, ಜಾಬಲ್ಲಿ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ, ನೀವು ಫುಲ್ಲು ಬ್ಯುಸಿ ಮಾತಾಡೋದ್ರಲ್ಲಿ, ಚಾಟಿಂಗಲ್ಲಿ, ಏನು ತಗೊಳ್ಳಾದರೂ ಸರಿ. ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ. ಎಜುಕೇಷನ್ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಷ್ಟೇ. ಜಾಬಲ್ಲಿರೋರಿಗೆ ಸಿಕ್ಕಾಬಟ್ಟೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಬಟ್ ಮೀಡಿಯಮ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಬೇಕು, ಮೀಡಿಯಮಾಗಿ ಲಾಭ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಕಿರಿಕ್ಗಳು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮಾತುಕತೆ ಆಗ್ತಾ ಇರುತ್ತೆ ಮದುವೆಗೆ, ಬಟ್ ಹೀಗೋ ಕ್ಲಾಶಿಂದ ಕಿತ್ತೋಗ್ತಾ ಇರುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಜಾಬ್ ಮಾಡೋರಿಗೂ ಮೀಡಿಯಮ್ ಆಗಿದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ, ಟೈಮಿಗೆ ಖರ್ಚು ಮಾಡೋ ಥರ ಹಣ ಬರುತ್ತೆ, ಬಟ್ ಬಿಸ್ನೆಸ್ಸಲ್ಲಿ ಎಷ್ಟೇ ದುಡ್ಡು ಬಂದರೂ ಮತ್ತೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಖರ್ಚು. ಮದುವೆ ಜೀವನ ಸ್ವಲ್ಪ ಚೆನ್ನಾಗಿದೆ, ಸಣ್ಣ ಪುಟ್ಟ ಜಗಳ ಇದ್ದರು ಓಕೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಆಫರ್ಸ್ ಬರುತ್ತೆ, ಒಪ್ಕೊಂಡ್ರಾಗೋಗುತ್ತೆ. ಇಲ್ಲಿ ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ಸ್ವಲ್ಪ ಎಳೆದಾಡತ್ತೆ ಮನಸ್ಸು. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಅದೃಷ್ಟ. ಅದು ಎಜುಕೇಷನಲ್ಲಿ ಆಗ್ತೀರಾ ಎಕ್ಸಲೆಂಟ್, ಜಾಬಲ್ಲಿ ಆಗ್ತೀರಾ ಎಕ್ಸಲೆಂಟ್, ಬಿಸ್ನೆಸ್ಸಲ್ಲಿ ಆಗ್ತೀರಾ ವೆರಿ ವೆರಿ ಎಕ್ಸಲೆಂಟ್. ಪಿತ್ರಾರ್ಜಿತ ಆಸ್ತಿ ಯಾವುದಾರ ಮಾತುಕತೆಯಲ್ಲಿದ್ದರೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಮದುವೆ ಜೀವನ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಈಗೋ ಕ್ಲ್ಯಾಶು, ಓವರ್ ಥಿಂಕಿಂಗ್ ಮಾಡಿಕೊಂಡು ನಾನು ಅಂದ್ಕೊಂಡು ನನ್ನದೇ ಪ್ಲ್ಯಾನ್ ಕರೆಕ್ಟು, ನನ್ನದೇ ಎಲ್ಲ ಕರೆಕ್ಟು ಅಂತ ಸ್ವಲ್ಪ ಮುಂದೆ ಹೋಗ್ತಕ್ಕಂಥ ಅದರಲ್ಲಿ ಜಯ.
ಹಾಗೆ ಮದುವೆಗೆ ಹುಡುಕ್ತಾ ಇದ್ರೆ ಯಾವುದೂ ಸೆಟ್ ಆಗಲ್ಲ, ಎಲ್ಲ ಮುರಿದು ಬಿದ್ದು ಹೋಗುತ್ತೆ ಸಂಬಂಧಗಳು, ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ನೀವು ಹೆಂಗೆ ಮಾಡಿಕೋತೀರ ಹಂಗೆ ಹೋಗುತ್ತೆ. ನೆಕ್ಸ್ಟು ಧನುರ್ಲಗ್ನದವರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ, ಫೇಲ್ಯೂರ್ ಆಗೋ ಸಾಧ್ಯತೆ ಅಥವಾ ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆ, ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬ್ ಮಾಡೋರಿಗೆ ತುಂಬ ಕಿರಿಕಿರಿ, ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ, ಟ್ರಿಪ್ಗಳು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸು, ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ ತೋರಿಸ್ತಾ ಇದೆ, ಅಥವಾ ಸ್ಟಕ್ ಆಗ್ತೀರಾ, ಹಿಂಸೆ, ಖರ್ಚುಗಳು ಹೆಚ್ಚಾಗಿ ಬಂದ್ಬಿಡುತ್ತೆ. ಮದುವೆ ಜೀವನದಲ್ಲಿ ಸಪ್ರೇಷನ್ ಆಗೋ ಸಾಧ್ಯತೆ ಅಥವಾ ಕಿರಿಕ್ಗಳು ಹೆಚ್ಚಾಗೋ ಸಾಧ್ಯತೆ, ಸಮಾಧಾನವಾಗಿರಿ. ಅಥವಾ ಪಾರ್ಟ್ನರ್ಗೋಸ್ಕರ ದುಡ್ಡು ಕೊಡೋದು, ಆಮೇಲೆ ಜಗಳ ಆಡೋದು, ನನ್ನ ಹತ್ರ ದುಡ್ಡು ಇಸ್ಕೊಂಡೆ ನೀವು ವಾಪಸ್ಸೇ ಕೊಡ್ತಾ ಇಲ್ಲ. ಸೊ ಈ ರೀತಿ ನಂಬಿಕೆ ಕಳ್ಕೊಳ್ತಕ್ಕಂಥದ್ದು, ಮಾತುಕತೆಯಲ್ಲಿ ವಾಗ್ವಾದ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಅಷ್ಟು ಈಸಿಯಾಗಿ ಸೆಟ್ ಆಗೋಲ್ಲ, ಎಷ್ಟೇ ಆಫರ್ಸ್ ಬಂದರೂ ರಿಜೆಕ್ಷನ್ಸ್. ನೆಕ್ಸ್ಟು ಮಕರ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮ, ಹೈಯರ್ ಎಜುಕೇಷನ್ ಮಾಡೋರಿಗಂತೂ ಇನ್ನೂ ಎಕ್ಸಲೆಂಟ್. ಜಾಬ್ ಮಾಡೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಅಲ್ಲೇ ಪೋಸ್ಟ್ ಚೇಂಜ್ ತೋರಿಸ್ತಾ ಇದೆ, ಬೇಕು ಅಂದರೆ ಮಾಡ್ಕೋಬೋದು. ಬಿಸ್ನೆಸ್ ಮಾಡೋರಿಗಂತೂ ದುಡ್ಡು ಸಿಕ್ಕಾಬಿಟ್ಟೆ ದುಡ್ಡು, ಲಾಭಾಂಶ. ಮದುವೆ ಜೀವನದಲ್ಲಿ 50-50 ಸಮಸ್ಯೆ ಇದ್ದರೆ ಅದರಲ್ಲಿ ನಾನು ಗೆದ್ದೆ ಅಂತ ಒಂದು ವಾಗ್ವಾದದಲ್ಲಿ, ಲಿಟಿಗೇಷನಲ್ಲಿ ತೋರಿಸ್ತಾ ಇದೆ. ಬಟ್ ಮದುವೆ ಜೀವನ ಮೀಡಿಯಮ್. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮೀಡಿಯಮ್ ಟೈಮ್, ಹಿರಿಯರಿಂದ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ, ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕಾಂಬಿನೇಷನ್ ಇಲ್ಲ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅದು ಎಂಥದ್ದೇ ಸಮಸ್ಯೆ ಇರಲಿ, ಏನೇ ಇರಲಿ ಕ್ಲಿಯರ್. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮ. ಜಾಬ್ ಮಾಡೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಸ್ವಲ್ಪ ಎಳೆದಾಡುತ್ತೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರುತ್ತೆ, ಕಷ್ಟದಿಂದ ರೊಟೇಷನ್ಸ್ಗಳು, ಕೆಲವು ಟೆನ್ಷನ್ಸ್ಗಳಿರುತ್ತೆ, ಬಟ್ ಆದರೂ ಕಷ್ಟದಿಂದ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಈಗೋ ಕ್ಲಾಶು, ಸಪ್ರೇಷನ್ಗಳು, ಕಿತ್ತಾಟಗಳು ಹೆಚ್ಚು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಸಟ್ಟೆ ಆಗಲ್ಲ, ಈಗೋ ಕ್ಲಾಶು, ಸೆಲೆಕ್ಟಿವ್ ಕ್ಲಾಶು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸು, ಸ್ವಲ್ಪ ನರ್ವಸ್ನೆಸ್ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗ್ಬೋದು. ಲಾಸ್ಟ್ ಒನ್ ಮೀನಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಆಗಿದೆ. ಜಾಬ್ ಮಾಡೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮಾಗಿ ದುಡ್ಡು ಕಾಸು ಬರುತ್ತೆ. ಮದುವೆ ಜೀವನ ಅತ್ಯುತ್ತಮ, ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮೀನಲಗ್ನ ಎಕ್ಸಲೆಂಟ್ ಆರೋಗ್ಯ, ಜರ್ನೀಸ್ಗಳು ತೋರಿಸ್ತಾ ಇದೆ, ಅಥವಾ ದೇವಸ್ಥಾನಗಳ ಟ್ರಿಪ್ ತೋರಿಸ್ತಾ ಇದೆ. ಒಟ್ ಎಕ್ಸಲೆಂಟ್ ಟೈಮ್, ಪೀಸ್ ಆಫ್ ಮೈಂಡ್, ಪೀಸ್ ಆಫ್ ಪ್ಲೇಸ್, ಎಕ್ಸಲೆಂಟ್. ಇಷ್ಟು ವೀಕ್ಷಕರೇ ಬುಧನ ವೃಶ್ಚಿಕ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.